ಜೂನ್ ತಿಂಗಳಲ್ಲಿ ನಡೆದಂತಹ ಕೊಲೆ ಪ್ರಕರಣದ ನಂತರ ದರ್ಶನ್ ಅರೆಸ್ಟ್ ಆದ ನಂತರ ನಡೆದಿರುವಂಥ ಅನೇಕ ಬೆಳವಣಿಗೆಗಳನ್ನ ನಾವು ನೋಡ್ತಾ ಬಂದಿದ್ವಿ. ಅದರಲ್ಲಿ ಇವರಿಬ್ಬರ ನಡುವಿನ, ವಿಶೇಷವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ಒಡನಾಟ ಎಂಥದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಕೋರ್ಟ್ನಲ್ಲೂ ವಾದ ಪ್ರತಿವಾದಗಳು ನಡೆದಿದ್ದಾವೆ. ಪೊಲೀಸರ ಚಾರ್ಜ್ ಶೀಟ್ಗಳಲ್ಲೂ ಕೂಡ ಉಲ್ಲೇಖ ಇದೆ. ಸುಬ್ಬಿ ಅಂತ ಕರ್ಕೊಳ್ತಾ ಇರೋದ್ರ ಬಗ್ಗೆಯೂ ಕೂಡ ಉಲ್ಲೇಖಗಳು ಬರ್ತವೆ. ಆದರೆ ಈಗ ಅವರಿಬ್ಬರು ದೂರ ಆಗ್ತಾ ಇದ್ದಾರಾ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಜಾಮೀನಿನ ಮೇಲೆ ರಿಲೀಸ್ ಆಗಿರುವಂತಹ ದರ್ಶನ್ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ. ಅವರ ಫಾರ್ಮ್ ಹೌಸ್ ಇರುವಂಥದ್ದು ಮೈಸೂರಿನಲ್ಲಿ. 15 ದಿವಸಗಳ ಕಾಲಾವಕಾಶವನ್ನು ಕೋರ್ಟ್ನ ಪರ್ಮಿಷನ್ನ ಕೇಳಿಕೊಂಡು ಅವರು ಮೈಸೂರಿಗೆ ಹೋಗಿದ್ದಾರೆ. ನಾಡದೇವಿ ಚಾಮುಂಡಿಗೆ ಹರಕೆಯನ್ನು ಕೂಡ ಕುಟುಂಬಸ್ಥರು ತೀರಿಸಿದ್ದಾರೆ. ಸಹಜವಾಗಿಯೇ, ಯಾಕಂದರೆ ಮನೆ ಮಗ ಜೈಲಿಗೆ ಹೋದಾಗ ಸಂದರ್ಭದಲ್ಲಿ ಯಾವುದೇ ಕುಟುಂಬ ಅದನ್ನು ಸಂಭ್ರಮಿಸುವುದಿಲ್ಲ. ಬದಲಿಗೆ ದೇವರ ಹತ್ರ ಕಷ್ಟವನ್ನು ಪರಿಹರಿಸು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾರೆ. ಹಾಗೆಯೇ ನಾಡದೇವಿಗೆ ಹರಕೆಯನ್ನು ಸಲ್ಲಿಸಿದ್ದಾರೆ. ಸುಬ್ಬಿ ಸಹವಾಸ ಬಿಟ್ಟು ಫಾರ್ಮ್ ಹೌಸ್ನಲ್ಲೇ ದಾಸ ಆಗಿರ್ತಾರಾ ಅನ್ನುವಂಥದ್ದು ಕೂಡ ನೋಡಬೇಕಾಗಿರ್ತದೆ. ನಾಡದೇವಿಗೆ ನಮನವನ್ನು ಸಲ್ಲಿಸಿರುವಂಥದ್ದು ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ. ಜಾಮೀನು ಪಡೆದು ಮೈಸೂರಿಗೆ ಹೋಗಿರುವಂತಹ ದರ್ಶನ್ ಫಾರ್ಮ್ ಹೌಸ್ನಲ್ಲೇ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಬೆನ್ನು ನೋವಿದೆ, ಕುಂಟುತ್ತಾ ನಡೀತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿರುವಂತಹ ರಿಪೋರ್ಟ್. ಮತ್ತು ಅದಕ್ಕೆ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ, ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಲೈಟ್ ಎಕ್ಸಸೈಸ್ಗಳ ಮೂಲಕವಾಗಿ ಅದನ್ನು ಕಡಿಮೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋವು ಶಮನ ಆಗುವಂಥ ರೀತಿಯಲ್ಲಿ ಅವರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ದರ್ಶನ್ ರಿಲೀಸ್ ಆದ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸಿದೆ ಕುಟುಂಬ. ಯಾಕಂದರೆ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಚಾಮುಂಡೇಶ್ವರಿಗೆ ಹೋಗಿದ್ದರು. ಹಾಗೆಯೇ ದರ್ಶನ್ ಅವರ ತಮ್ಮ ಸಹೋದರ ದಿನಕರ್ ತೂಗುದೀಪ್ ಅವರು ಕೂಡ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದರು. ಇವತ್ತು ತಾಯಿ, ಹೆಂಡತಿ ಇವರೆಲ್ಲರೂ ಕೂಡ ಹೋಗಿದ್ದಾರೆ, ಬೆಟ್ಟಕ್ಕೆ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಜಯಲಕ್ಷ್ಮಿಯವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕುಟುಂಬ ವರ್ಗದವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ತಾಯಿ ಮೀನಾ ತೂಗುದೀಪ್, ಹಾಗೆಯೇ ವಿಜಯಲಕ್ಷ್ಮಿ ಮತ್ತು ದಿನಕರ್ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಜಾಮೀನು ಪಡೆಯೋದಕ್ಕೆ ಶಕ್ತಿ ದೇವತೆಗಳ ಹರಕೆಯನ್ನು ಹೊತ್ತಿದ್ರು ವಿಜಯಲಕ್ಷ್ಮಿಯವರು. ಅದರ ಪ್ರಕಾರವಾಗಿ ಹರಕೆಯನ್ನು ತೀರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಡದೇವಿಗೆ ನಮಿಸ್ತಾ ಇದ್ದಾರೆ. ಇದು ಅವರವರ ನಂಬಿಕೆಗಳು. ಇದು ಒಂದು ಭಾಗ. ಆದರೆ ಇಲ್ಲಿರುವಂಥದ್ದು ಸುಬ್ಬಿ ಸಹವಾಸವನ್ನು ಬಿಟ್ರ ಸುಬ್ಬ ಅಂತೇಳಿ ಪವಿತ್ರ ಗೌಡ ಪೂಜೆ ವೇಳೆ ದರ್ಶನ್ ಹೆಸರನ್ನು ಕೂಡ ಪೂಜೆಯನ್ನು ಮಾಡಿಸ್ಕೊಂಡಿದ್ರು. ನೋಡಿ, ದರ್ಶನ್ ನಾಮಧೇಯಸ್ಯ ಅನ್ನುವಂಥದ್ದನ್ನು ಬಿಡುಗಡೆಯಾಗಿ ಬಂದ ತಕ್ಷಣ ಮನೆಗಿನ್ನೂ ತಲುಪೋಕೆ ಮೊದಲೇ ಪೂಜೆಯನ್ನು ಮಾಡಿಸ್ಕೊಂಡಿದ್ರು. ನಟ ದರ್ಶನ್ಗೆ ಪವಿತ್ರ ಗೌಡ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇದ್ದಾವೆ, ಕುತೂಹಲ ಇದ್ದೇ ಇದೆ. ಜೈಲಿಂದ ರಿಲೀಸ್ ಆದಮೇಲೆ ಭೇಟಿ ಮಾಡಿಲ್ಲ ದರ್ಶನ್ ಮತ್ತು ಪವಿತ್ರ ಗೌಡ. ಅವರಿಬ್ಬರು ಕೂಡ ಭೇಟಿ ಆಗಿಲ್ಲ. ಇನ್ಫ್ಯಾಕ್ಟ್ ಯಾವುದೇ ಆರೋಪಿಗಳು ಕೂಡ ಭೇಟಿ ಆಗಿಲ್ಲ, ಅದು ಬೇರೆ ಮಾತು. ಆದರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ತಾಯಿ ಮೀನಾ ತೂಗುದೀಪ ಅವರ ಜೊತೆಗೆ ಹೆಚ್ಚು ಆಪ್ತರಾಗಿ ಕಾಣ್ತಾ ಇದ್ದಾರೆ ದರ್ಶನ್ ತೂಗುದೀಪ ಅವರು. ಬಹುಶಃ ಅವರ ಫ್ಯಾನ್ಸ್ ಬಯಸುವಂಥದ್ದು ಇವರು ಹಿಂಗೇನೆ ಮುಂದುವರಿಲಿ ಅಂತ ಹೇಳಿ. ಪವಿತ್ರ ಗೌಡ ಸಹವಾಸ ಬೇಡ ಅಂತೇಳಿ ದೂರ ಉಳಿದ್ರ ದರ್ಶನ್ ಅನ್ನುವಂಥದ್ದು ಕೂಡ ಈಗಿರುವಂತಹ ಒಂದು ಪ್ರಶ್ನೆ. ಯಾಕೆಂದರೆ ಪವಿತ್ರ ಗೌಡಳ ಜೊತೆಗಿನ ಸಹವಾಸದ ಕಾರಣಕ್ಕಾಗಿಯೇ ಇಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆಗಿರುವಂತಹ ಆರೋಪವೂ ಕೂಡ ಎದುರಿಸಬೇಕಾಗಿರುವಂಥದ್ದು. ಕೊಲೆ ಆಗಿರುವಂಥದ್ದಂತೂ ಸತ್ಯ ಇದೆ. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಕಾಲ ಕಳೀತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ ಅವರು ದೂರ ಉಳಿದಿದ್ದಾರೆ. ಕುಟುಂಬಸ್ಥರು ಹಾಗೂ ಆಪ್ತ ಬಳಗದ ಜೊತೆಗೆ ದರ್ಶನ್ ಅವರು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಎಲ್ಲ ಸಮಯದಲ್ಲೂ ಕೂಡ ಅವ್ರ ಜೊತೆಗೆ ಅವರ ಪತ್ನಿ ಕೂಡ ಇರ್ತಾರೆ. ಹೀಗಾಗಿ ಅಲ್ಲಿ ಪವಿತ್ರ ಗೌಡಗಂತೂ ನೋ ಎಂಟ್ರಿ ಅನ್ನುವಂಥ ಸಿಚುವೇಶನ್ ಇದ್ದೇ ಇದೆ. ಪವಿತ್ರ ಗೌಡ ಮೀಟ್ ಮಾಡೋದಕ್ಕೆ ದರ್ಶನ್ ಅವರು ಕೂಡ ನಿರಾಕರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇರುವಂಥದ್ದು. ಜನವರಿ 10ರಂದು ಮೀಟ್ ಆಗ್ತಾರಾ ದರ್ಶನ್ ಮತ್ತು ಪವಿತ್ರ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದರೆ ಇಬ್ಬರು ಕೂಡ ಕೋರ್ಟ್ಗೆ ಹಾಜರಾಗಬೇಕಾದಂಥ ಅನಿವಾರ್ಯತೆ ಇದೆ. ಆ ದಿವಸ ಜಡ್ಜ್ ಮುಂದೆ ಹಾಜರಾಗೋದಕ್ಕೆ ಬಂದಾಗ ಮೀಟ್ ಆಗ್ತಾರಾ ಸುಬ್ಬಿ ಅನ್ನೋದನ್ನು ನೋಡಬೇಕು. ಮೀಟ್ ಆದರೂ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತಾ, ಅವಕಾಶಗಳು ಸಿಗ್ತಾವ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಏನೋ ಪೊಲೀಸರ ಕಣ್ಗಾವಲು ಕೂಡ ಇದ್ದೇ ಇದೆ. ಇಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇದ್ದಾಗಲೂ ಕೂಡ ಅಲ್ಲಿ ಏನು ಮಾಡ್ತಾರೆ, ದಿನಚರಿ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನು ಪೊಲೀಸರು ಮಾಡ್ಕೊಳ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಯಾರನ್ನೆಲ್ಲ ಮೀಟ್ ಮಾಡ್ತಾರಾ, ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನಿಗಾ ಇಡುವಂಥ ಕೆಲಸವನ್ನು ಮಾಡ್ತಿದ್ದಾರಂತೆ. ಎಲ್ಲದರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸರು. ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಕೂಡ ಜಾಮೀನಿಗೆ ಕೊಕ್ಕೆ ಬೀಳುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾವುದೇ ಸಾಕ್ಷ್ಯ ನಾಶಕ್ಕೆ ಅವರು ಕೈ ಹಾಕಿದರೂ ಕೂಡ ಅವರ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ಕೂಡ ಈ ಹಂತದಲ್ಲಿ ಅಂತಹ ಯಾವುದೇ ಸಾಹಸಗಳ ಕಡೆಗೆ ಹೋಗುವಂತಹ ಸಾಧ್ಯತೆ ಕೂಡ ಕಡಿಮೆ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಕೆಯೂ ಕೂಡ
ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಪೊಲೀಸರು. ಆ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅವರು. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಗೃಹ ಇಲಾಖೆಗೆ ಅನುಮತಿಯನ್ನು ಕೋರಿ ಪತ್ರ ಬರೆದಿದ್ದಾರೆ ತನಿಖಾಧಿಕಾರಿಗಳು. ಈ ವಿಚಾರವನ್ನು ಅಂದರೆ ಅವರಿಗೆ ಬೇಲ್ ಸಿಕ್ಕಿರುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬೇಕು ಅಂತ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ, ಅನುಮತಿಯನ್ನು ಕೇಳಿದ್ದಾರೆ. ಗೃಹ ಇಲಾಖೆ ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ ಚಾರ್ಜ್ ಶೀಟ್ ಟ್ರಾನ್ಸ್ಲೇಷನ್ ಮುಗಿದಿದ್ದು ಅನುಮತಿಗೆ ಕಾಯ್ತಾ ಇದ್ದಾರೆ ಪೊಲೀಸರು. ಚಾರ್ಜ್ ಶೀಟನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು, ಆ ಒಂದು ಕೆಲಸವೂ ಕೂಡ ಆಗಿದೆ. ಈಗ ಅದರ ಸಬ್ಮಿಷನ್ಗೂ ಕೂಡ ಅನುಮತಿಗೆ ಕಾಯ್ತಾ ಇದ್ದಾರೆ. ಅಧಿವೇಶನ ಮುಗಿದಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿರುವಂತಹ ಪೊಲೀಸರು ಈಗ ಹೆಚ್ಚು ಸಮಯವನ್ನು ಇದಕ್ಕೆ ಕೊಡ್ತಾರೆ. ಯಾಕಂದರೆ ಇಷ್ಟು ದಿವಸ ಬೆಳಗಾವಿ ಅಧಿವೇಶನ ಹಾಗಾಗಿ ಸ್ವಲ್ಪ ಡಿಲೇ ಆಗಿತ್ತು. ಬಹುತೇಕ ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಆಗ ದರ್ಶನ್ ಅವರ ಬೇಲ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಹೀಗೆ ಇಲ್ಲಿ ಆರೋಪ ಹೊತ್ತಿರುವಂತಹ ದರ್ಶನ್ ಮುಂದೆ ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಸದ್ಯಕ್ಕೆ ಸುಬ್ಬಿ ದೂರ ಆಗಿದ್ದಾರೆ. ಈ ರೀತಿಯಾಗಿ ದೂರನೇ ಇರ್ತಾರಾ ಅಥವಾ ಮತ್ತೆ ಅವರು ಒಂದಾಗ್ತಾರಾ? ಯಾಕಂದರೆ ಇದು ತೀರಾ ಅವರ ವೈಯಕ್ತಿಕವಾದಂತಹ ನಿರ್ಧಾರಗಳು, ದರ್ಶನ್ ಅವರ ವೈಯಕ್ತಿಕ ನಿರ್ಧಾರಗಳು ಇದ್ದೇ ಇರ್ತವೆ. ಈ ವಿಚಾರಗಳಲ್ಲಿ ಅವ್ರು ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಖಂಡಿತ ಅವರ ಫ್ಯಾನ್ಸ್ ಕೂಡ ಎದುರು ನೋಡ್ತಾ ಇರ್ತಾರೆ. ಏನು ನಿರ್ಧಾರವನ್ನು ಕೈಗೊಳ್ತಾರೆ ನಮ್ಮ ಬಾಸು ಅಂಥೇಳಿ ಅವರು ಕೂಡ ಕಾಯ್ತಾ ಇದ್ದೇ ಇರ್ತಾರೆ. ಆದರೆ ಸದ್ಯಕ್ಕೆ ದರ್ಶನ್ ತನ್ನ ತಾಯಿ, ಸಹೋದರಿ, ಹೆಂಡತಿ, ಮಗ, ಗೆಳೆಯರು ಇವ್ರ ಜೊತೆಗೆ ಖುಷಿಯಾಗಿ ಇದ್ದಾರೆ. ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಿದ್ದಾರೆ. ಆದರೆ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಪೊಲೀಸರ ಮುಂದಿನ ನಡೆಯಿಂದ ಗೊತ್ತಾಗೋದು.